ಬಿಸಿ ಇದೆಯಾ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಕೆಲವು ಕಡೆ 42, ಕೆಲವು ಕಡೆ 43. ದೇವರ ದಯೆ ನಮಗೆ ಒಂದು 35 ಇರ್ಬೋದು ಅಲ್ವಾ? ವಯಸ್ಸಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಈ ಮಧ್ಯಾಹ್ನದಲ್ಲಿ ನಾವು ಸ್ವಲ್ಪ ಕ್ಷಮೆಯ ಬಗ್ಗೆ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಿಜವಾಗಲೂ ಒಂದು ಫಲಭರಿತವಾದ ಜೀವಿತವನ್ನು ಜೀವಿಸದೇ ಇರಲಿಕ್ಕೆ ಕಾರಣ ಕ್ಷಮೆ ಇಲ್ಲದೆ ಇರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಧ್ಯಾನಗಳಲ್ಲಿ ಭಾಗವಹಿಸಿದ್ದೇವೆ. ಸುಮಾರು 10-15 ವರ್ಷಗಳಿಂದ ಧ್ಯಾನ ಮಾಡಿದವರು, ಧ್ಯಾನಗಳಲ್ಲಿ ಭಾಗವಹಿಸಿದವರು ನಾವು ಇಲ್ಲಿದ್ದೇವೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ಆ ಧ್ಯಾನದ ಸಂದರ್ಭದಲ್ಲಿ ಕೇಳಿಸಿಕೊಳ್ಳುವಂಥ ದೇವರ ವಾಕ್ಯಗಳ ಮುಖಾಂತರವಾಗಿ ಆ ಸಂದರ್ಭದಲ್ಲಿ ನಮಗೆ ಒಂದು ಪಶ್ಚಾತ್ತಾಪ ಉಂಟಾಗತ್ತೆ. ಅಯ್ಯೋ, ಇನ್ಮೇಲೆ ಹೀಗೆ ಜೀವಿಸಬಾರ್ದು ಅಂತ ಅನಿಸುತ್ತೆ. ನಾವು ಕ್ಷಮೆ ಕೂಡ ಕೇಳ್ತೀವಿ. ಆದರೆ ನಂತರ, ಕೆಲ ದಿನಗಳ ನಂತರ ನಮ್ಮ ಜೀವನ ಅದೇ ಆಗಿರ್ತದೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಫಲಭರಿತವಾದ ಜೀವನವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಅನೇಕರು ಹಾಗೆ ಇರಬಹುದು. ಯಾರೂ ಇಲ್ಲ ಅಂದರೆ ಸಂತೋಷ, ಬಟ್ ಯಾರೂ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಬಿಡಿ. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಕಮ್ಮಿ 90 ಭಾಗ ನಾವು ಹಾಗೆ ಇರೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಕೆಲವು ಧ್ಯಾನಗಳಲ್ಲಿ ನಾನು ಕಂಡಂಥ ದೃಶ್ಯಗಳು, ನಾನು ಧ್ಯಾನ ಮಾಡುವಾಗ, ನಾನು ಕೂತ್ಕೊಂಡಾಗ ನಾನು ಕಂಡಂಥ ದೃಶ್ಯಗಳು, ಅಲ್ಲಿ ಭಾಳ ಗೋಳಾಡಿ ಅಪ್ಪಿ ಹಗ್ ಮಾಡಿ ಎಲ್ಲ ಆಗಿರುತ್ತೆ. ಆದರೆ ಒಂದು ವಾರ ಕಳೆದ ನಂತರ ನೋಡಿ, ನೀವು ಅವರು ಒಬ್ರಿಗೊಬ್ಬರು ಮಾತಾಡಲ್ಲ. ನೀವು ಕೇಳಿ ನೋಡಿ, ಎಲ್ಲ ನನಗೆ ಕ್ಷಮೆ ಕೊಟ್ಬಿಟ್ಟಿದ್ದೀನಿ, ನನ್ನಲ್ಲೇನು ಅವ್ರ ಮೇಲೆ ದ್ವೇಷ ಇಲ್ಲ, ಮತ್ಸರ ಇಲ್ಲ, ಹಗೆತನ ಇಲ್ಲ, ಆದರೆ ಅವ್ರ ಸವಾಸ ನನಗೆ ಬೇಡ. ಇದು ಯಾವ ರೀತಿ ಕ್ಷಮೆ ಅಂತ ನನಗೆ ಗೊತ್ತಿಲ್ಲ. ಸುಮಾರು ಜನ ಇದನ್ನು ಅಳವಡಿಸ್ಕೊಬಿಟ್ಟಿದ್ದೀವಿ ಈ ರೀತಿ. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ಕ್ಷಮೆನೇ ಅಲ್ಲ. ಕ್ಷಮೆ ಅನ್ನುವಾಗ ನೀವು ಯಾರನ್ನೂ ನೋಡಬೇಡಿ, ಯೇಸುವನ್ನು ನೋಡಿ. ಪ್ರೈಸ್ ದಿ ಲಾರ್ಡ್. ಕ್ಷಮೆ ಅಂತ ಹೇಳುವಾಗ ಯೇಸುವನ್ನು ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಸಾಮತೆಯನ್ನು ಯೇಸುವೆ ಹೇಳಿದ್ದಾರೆ. ಆದರೆ ಆ ಸಾಮತೆಗಿಂತಲೂ ಮಿಗಿಲಾಗಿದೆ ಯೇಸುವಿನ ಪ್ರೀತಿ. ಯಾಕೆಂದರೆ ಇದನ್ನು ಓದುವಾಗ ಸಾಮತೆ ತುಂಬ ಚೆನ್ನಾಗಿದೆ. 18ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶ 21ರಿಂದ ಈ ಸಾಮತೆಯನ್ನು ಒಂದು ಸಾರಿ ಓದುವಾಗ ಕೇಳಿಸ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ನೋಡಿ. ಓದ್ತೀರಾ? ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರ ಕೊಟ್ಟರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಸಾಕು. ಪ್ರೈಸ್ ದಿ ಲಾರ್ಡ್.
ಇಲ್ಲಿ ಒಂದು ರಾಜನ ಘಟನೆಯನ್ನು ಯೇಸುವೇ ಹೇಳ್ತಾ ಇದ್ದಾರೆ. ಒಬ್ಬ ರಾಜನಿದ್ದ, ಅವನ ಹತ್ರ ಸುಮಾರು ಹಣ ಪಡ್ಕೊಂಡಿದ್ದ, ಅವನಿಗೆ ಕೊಡ್ಲಿಕ್ಕಾಗಲಿಲ್ಲ. ಆ ಕಾರಣ ಅವನನ್ನು ಕರೆಸಿ ಎಲ್ಲಿಗೆ ಹಾಕ್ಸ್ತಾರೆ? ಸೆರೆಮನೆಗೆ ಹಾಕ್ಸ್ತಾರೆ. ಯಾರನ್ನು? ಅವನನ್ನು, ಅವನ ಹೆಂಡತಿ, ಮಕ್ಕಳನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮನ್ನು ಯಾವತ್ತಾದರೂ ಯೇಸು ಸ್ವಾಮಿ ಒಳಗಡೆ ಹಾಕ್ಸಿದಾರಾ? ಹಾಕ್ಕೊಂಡಿದ್ಯಾರೋ? ನಾವೇ. ಯೇಸು ಯಾವತ್ತೂ ಕೂಡ ಇಲ್ಲಿ ರಾಜ ಹಾಕ್ಸಿದ ನಿಜ, ಬಟ್ ಯೇಸು ಯಾವತ್ತೂ ನಮ್ಮನ್ನು ಒಳಗಡೆ ತಳ್ಳೋರಲ್ಲ. ಯೋಚನೆ ಮಾಡಿ ನೋಡಿ, ಪ್ರತಿದಿನ ನೀವೆಷ್ಟೇ ಪವಿತ್ರಾತ್ಮ ಭರಿತರಾಗಿದ್ದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಲೋಚನೆಯಲ್ಲಿ, ಮಾತಲ್ಲಿ ನಾವು ಅವರಿಗೆ ವಿರುದ್ಧವಾಗಿ ಜೀವಿಸ್ತೇವೆ. ಈಗ ಆ ಒಂದು ಕಾರಣಕ್ಕೆ ನಮ್ಮನ್ನು ಒಳಗಡೆ ಹಾಕ್ಬೋದು. ತಪ್ಪಿತಸ್ಥ ಸ್ಥಾನದಲ್ಲಿ ಯೇಸುವಿಗೆ ನಮ್ಮನ್ನು ನೋಡಲಿಕ್ಕೆ ಆಗುತ್ತೆ, ಯಾಕಂದರೆ ಅವರು 100% ಪರಿಶುದ್ಧರು ಅಲ್ವಾ. ಸೊ ನಾವು ಏನೇ ಮಾಡಿದರೂ ಕೂಡ ಈ ಲೋಕದಲ್ಲಿ ಏನೇ ಮಾಡಿದರೂ ಕೂಡ ನಾವು ಬಲಹೀನರೇ. ಓಕೆನಾ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪೂರ್ತಿ ಬಲಹೀನರು ಹೋಗ್ಬಿಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೇ ನಾವು ಮಾಡಿದರೂ ಕೂಡ ಈ ಭೂಮಿಯಲ್ಲಿ ಉಸಿರಿರುವ ತನಕ ಅವರಂತೆ ಅವರಿಗೆ ಸಮಾನವಾಗಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಹಾಗಾಗಿ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಮ ತಪ್ಪುಗಳ ತಕ್ಕಂತೆ ಅವರು ವರ್ತಿಸಿದ್ದಾದರೆ, ಕ್ಷಮೆ ಕೊಡದೆ ನಮ್ಮನ್ನು ಶಿಕ್ಷಿಸುವ ದೇವರವರಾಗಿದ್ದಿದ್ರೆ, ನನ್ನ ಪ್ರಕಾರ ಇಲ್ಲಿ ನಾವು ಯಾರು ಇವತ್ತು ಧ್ಯಾನಕ್ಕೆ ಕೂತ್ಕೊಳ್ಳೋ ಅವಶ್ಯಕತೆ ಅಂದರೆ ಇರ್ತಾನೆ ಇರಲಿಲ್ಲ. ನಾವು ಯಾರು ಕೂಡ ಇರ್ತಿರ್ಲಿಲ್ಲ, ಹೋಗ್ಬಿಡ್ತಾ ಇದ್ವಿ ಎಲ್ಲ. ಅಷ್ಟು ಒಳ್ಳೆಯ, ಪ್ರೀತಿಸುವ, ಕರುಣೆ ಉಳ್ಳ ದೇವರು ಯೇಸುವಾಗಿದ್ದಾರೆ. ವಾಕ್ಯ ಏನು ಹೇಳುತ್ತೆ ಹೇಳಿ? ನಾನು ಮತ್ತು ನೀವು ಪಾಪಿಗಳಾಗಿರುವಾಗಲೇ ನನ್ನನ್ನು ಪ್ರೀತಿಸಿದ ದೇವರು. ಯಾವಾಗ? ಪಾಪಿಗಳಾಗಿರುವಾಗಲೇ ನನ್ನನ್ನು, ನಿಮ್ಮನ್ನು ಪ್ರೀತಿಸಿದ ದೇವರು. ಅವ್ರು ನಿಜವಾಗ್ಲೂ ಶಿಕ್ಷೆ ಕೊಡೋದಾಗಿದ್ದರೆ ನಾವೊಬ್ಬರು ಉಳಿತಾ ಇರಲಿಲ್ಲ ಪ್ರಿಯರೇ. ಸೊ ಇಲ್ಲಿ ಕ್ಷಮೆ ಅನ್ನುವಂಥದ್ದು, ಸಮಯ ಸ್ವಲ್ಪನೇ ಇದೆ, ಗುರುಗಳು ಬಂದ್ಬಿಡ್ತಾರೆ ಈಗ, ಅದಕ್ಕೆ ಸ್ವಲ್ಪನಾದರೂ ಧ್ಯಾನ ಮಾಡೋಣ. ಸೊ ಕ್ಷಮೆ ಅನ್ನುವಂಥದ್ದು ಏನಾಗಬೇಕು ಅಂದರೆ ನಮ್ಮ ಜೀವನವಾಗಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕ್ಷಮೆ ನಮ್ಮ ಜೀವನವೇ ಆಗಬೇಕಾಗಿದೆ. ಯಾಕೆಂದರೆ ಅದು ಯೇಸುವಿನಿಂದನೇ ನಾವು ಕಲ್ತ್ಕೋಬೇಕು. ಕಲ್ತಿರೋರು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ಕಲಿತಾ ಇರೋರು ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾಕೆಂದರೆ ಕ್ಷಮೆ ಅನ್ನುವಂಥದ್ದು ನಮ್ಮ ಜೀವನವಾದರೆ ಆಗ ನಮಗೆ ಯಾರನ್ನೂ ದ್ವೇಷ ಮಾಡಲಿಕ್ಕಾಗಲ್ಲ. ಕ್ಷಮೆ ನಮ್ಮ ಜೀವನವಾದರೆ ನಮಗೆ ಯಾರನ್ನೂ ದ್ವೇಷ ಮಾಡಲಿಕ್ಕಾಗಲ್ಲ. ಈಗ ಯೇಸು ಜೀವಿಸಿದರು, ಆದ್ದರಿಂದಲೇ ಅವರಿಗೆ ಯಾರನ್ನೂ ದ್ವೇಷ ಮಾಡಲಿಕ್ಕಾಗಲಿಲ್ಲ. ದ್ವೇಷ ಮಾಡಲಿಕ್ಕೆ ಅವರಿಗೆ ಅವಕಾಶಗಳಿತ್ತ? ಅವಕಾಶಗಳಿತ್ತ? ಸಂದರ್ಭಗಳಿತ್ತ? 100% ಇತ್ತು, 100% ಇತ್ತು. ಆದರೆ ಯಾರೊಬ್ಬರನ್ನು ಕೂಡ ದ್ವೇಷ ಮಾಡದೆ ಅವರು ಏನು ಅಂತೇಳಿ ತೋರಿಸಿಕೊಟ್ಟವರು ಯೇಸು ಸ್ವಾಮಿ. ಇವತ್ತು ಅವರ ಮಕ್ಕಳು ನಾನು ಮತ್ತು ನೀವು ಅಂತ ಹೇಳ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಆ ಕ್ಷಮೆ ಇಲ್ಲ. ಆ ಕ್ಷಮೆ ಇಲ್ಲದ ಕಾರಣವೇ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಉಜ್ಜೀವನ ಇಲ್ಲ, ಬೆಳವಣಿಗೆ ಇಲ್ಲ. ಬೆಳವಣಿಗೆ ನಿಮಗೆ ಬೇಕು ಅಂದರೆ ನೀವು ನಿಜವಾಗ್ಲೂ ಕ್ಷಮಿಸುವ ಮಕ್ಕಳು, ಯಾವ ರೀತಿ ಯೇಸು ಕ್ಷಮಿಸಿದ್ರೋ ಆ ರೀತಿ ಕ್ಷಮೆಯಿಂದ ಕ್ಷಮಿಸಿ ಜೀವಿಸುವ ಮಕ್ಕಳು ನಾನು ನೀವು ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೆಲವರು ನೋಡಿ, ನಾನು ಕ್ಷಮಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, 10 ವರ್ಷ ಆದರೂ ಕೂಡ ಅದು ರಿಪೀಟ್ ಆಗ್ತಾನೆ ಇರ್ತದೆ. ಯಾರೆಲ್ಲ ಸಿಗ್ತಾರೋ ಅವ್ರಿಗೆ ಹೇಳ್ತಾನೆ ಇರ್ತಾರೆ, ಕ್ಷಮೆನಾ ಅದು? ಅವರು ಒಳಗಡೆ ಇಲ್ಲೋ ಸೇರ್ಕೊಬಿಟ್ಟಿದ್ದಾರೆ, ಇಟ್ಕೊಬಿಟ್ಟಿದ್ದಾರೆ. ಅದು ಯಾವಾಗ ಬೇಕೋ ಅವಾಗ ಬರ್ತಾ ಇರ್ತದೆ, ಸಂದರ್ಭಕ್ಕನುಸಾರವಾಗಿ. ಕರೆಕ್ಟ್, ಸಂದರ್ಭಕ್ಕನುಸಾರವಾಗಿ ಅದನ್ನು ಹೊರ ಹಾಕ್ತಾನೆ ಇರ್ತಾರೆ. ಅಂದರೆ ಆ ಗಾಯ ಅಲ್ಲೇ ಇದೆ, ವಾಸಿ ಆಗಲಿಲ್ಲ. ಪದೇ ಅದನ್ನು ಯಾಕೆ ಮಾತಾಡ್ತೀವಿ? ಅದು ವಾಸಿ ಆಗಲಿಲ್ಲ. ಕ್ಷಮೆ ನಾನು ಅನುಭವಿಸ್ಲಿಲ್ಲ,
ಕೊಡೋಕ್ಕೂ ಆಗ್ತಾ ಇಲ್ಲ. ಯಾರು ಕ್ಷಮಿಸ್ಲಿಕ್ಕೆ ಆಗುತ್ತೆ ಗೊತ್ತಾ? ಕ್ಷಮೆಯನ್ನು ಅನುಭವಿಸಿದವನಿಗೆ ಮಾತ್ರವೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರಿಗೆ ಕ್ಷಮೆ ಕೊಡ್ಲಿಕ್ಕಾಗುತ್ತೆ ಅಂದರೆ ಆ ಕ್ಷಮೆಯನ್ನು ಅನುಭವಿಸಿದವರಿಗೆ ಕ್ಷಮೆ ಕೊಡ್ಲಿಕ್ಕಾಗತ್ತೆ. ಯಾರು ಕ್ಷಮೆಯನ್ನು ಅನುಭವಿಸೋದಿಲ್ವೋ ಅವ್ರು ಕೊಡೋಕ್ಕಾಗೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಸೊ ಅದರಿಂದ ಕ್ಷಮೆ ಅನ್ನುವಂಥದ್ದು ಈ ಡ್ರಾಮಾ ಥರ ಆಗಬಾರ್ದು ಪ್ರಿಯರೇ. ಅನೇಕ ಧ್ಯಾನಕೂಟಗಳಲ್ಲಿ ನಾನು ಹೇಳಿದ ಹಾಗೆ ಕಾಲಿಗೆ ಬಿದ್ದಿದ್ದನ್ನು ನೋಡಿದ್ದೇನೆ, ಹಗ್ ಮಾಡಿದ್ದನ್ನು ನೋಡಿದ್ದೇನೆ. ಸೊ ಇಲ್ಲಿ ಹೇಳೋರು ಕೂಡ ಹಂಗೆ, ಲೀಡ್ ಮಾಡೋರು ಕೂಡ ಹಾಗೆ ಇರ್ತಾರೆ. ನೀವು ಮಾಡಿ ನಿಮಗೆ ಸೌಖ್ಯ ಸಿಗುತ್ತೆ, ನೀವು ಮಾಡಿ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ, ನೀವು ಮಾಡಿ ನಿಮ್ಮ ಬ್ಲಾಕ್ಸ್ ಎಲ್ಲ ಕರಗೋಗುತ್ತೆ. ಯಾವ್ಯಾವ ಬ್ಲಾಕ್ಸೋ ನನಗೆ ಗೊತ್ತಿಲ್ಲ, ಇಟಿಕೆ ಬ್ಲಾಕ್ಸೋ ಆಲೋ ಬ್ಲಾಕ್ಸೋ ಗೊತ್ತಿಲ್ಲ, ಯಾವ ಬ್ಲಾಕ್ಸ್ ಎಲ್ಲ ಕರಗೋಗ್ಬಿಡುತ್ತೆ. ಪ್ರಿಯರೇ, ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಕ್ಷಮೆ ನಿಮ್ಮ ಜೀವನವಾಗಬೇಕು. ಅದನ್ನು ಪದೇ ಪದೇ ನೀವು ಕಲಿಬೇಕಾದ್ರೆ ಯಾರನ್ನ ನೋಡಬೇಡಿ, ಬೈಬಲನ್ನು, ಶುಭ ಸಂದೇಶವನ್ನು ತಿರುಗಿಸಿ ನೋಡಿ, ಒಂದೊಂದು ಅಧ್ಯಾಯಗಳನ್ನು ತಿರುಗಿಸಿ ನೋಡಿ. ಯೇಸುವಿಗೆ ಆದ ಅವಮಾನ ಈ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ. ಆಗಿದೆಯಾ? ಆಗಿದೆಯಾ? ಯೇಸುವಿಗಾದ ಅವಮಾನ ಈ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ. ನಾನು ನೀವು ನಮ್ಮನ್ನು ಬೈಲಿಕ್ಕೆ ಒಂದು ಕಾರಣ ಇದೆ. ನಾವು ತಪ್ಪು ಮಾಡಿರ್ತೀವಿ, ಮಾಡ್ತೀವಿ ಕೂಡ. ನಮ್ಮನ್ನು ಬೈಲಿಕ್ಕೆ, ನಮ್ಮನ್ನು ನಿಂದಿಸಲಿಕ್ಕೆ, ನಮ್ಮ ಕಡೆ ಬೆರಳು ತೋರಿಸ್ಲಿಕ್ಕೆ ಎಲ್ರಿಗೂ ಒಂದಲ್ಲ ಒಂದು ಕಾರಣ ಸಿಗುತ್ತೆ. ಆದರೆ ಯೇಸುವನ್ನು ತೋರಿಸಿ ತಪ್ಪು ಮಾಡಿದ್ದಾರೆ ಅಥವಾ ಇವರು ಮೋಸ ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಯಾರಿಗೂ ಈ ಪ್ರಪಂಚದಲ್ಲಿ, ಅದು ಸೈತಾನ ಆಗಿದ್ರೂ ಸರಿ, ಯಾರಿಗೂ ಕೂಡ ಒಂದು ಅವಕಾಶ ಸಿಗೋದಿಲ್ಲ. ಹೌದಾ? ಹೌದಾ? ಅಂಥ ಪರಿಶುದ್ಧನಾದ ದೇವರು, ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ಅಂಥ ಪರಿಶುದ್ಧನಾದ ದೇವರು ಆ ಸುವಾರ್ಥ ಜೀವನದಲ್ಲಿ ಎಂತೆಂಥ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಅವರನ್ನು ಪ್ರೀತಿಸಿ ಕ್ಷಮಿಸಿ ಮುಂದೆ ಹಾದು ಹೋಗಿದ್ದಾರೆ. ಇವತ್ತು ನಿಜವಾಗಲೂ ಅಂಥ ಯೇಸುವಿನ ಮಕ್ಕಳಾದ ನಾನು ನೀವು ಅವರ ಹಿಂಬಾಲಕರು ಅಂದ ಮೇಲೆ ಅವರ ಸ್ವಭಾವವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅವರ ಜೀವನವನ್ನು ಅಳವಡಿಸ್ಕೋಬೇಕು. ವಾಕ್ಯ ಕಲಿಯೋದಲ್ಲ. ವಾಕ್ಯ ಕಲಿಯೋದೇನಕ್ಕೆ? ಅಳವಡಿಸ್ಕೊಳ್ಳಿಕ್ಕೆ. ಬರೀ ನಿಮ್ಮ ಜ್ಞಾನಕ್ಕೆ ನೀವು ಕಲಿಯೋದಾದರೆ ನೀವು ಸುಮ್ಮನೆ ಮನೆಯಲ್ಲೇ ಕಲ್ತ್ಕೋಬೋದು. ಕಲ್ತವ್ರು ಸುಮಾರು ಜನ ಇದ್ದಾರೆ, ತುಂಬ ಪಂಡಿತರಿದ್ದಾರೆ. ಕೆಲವೊಂದು ಕ್ರೈಸ್ತರಲ್ಲ, ಅಕ್ರೈಸ್ತರು ಕೂಡ ಬೈಬಲನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಅದನ್ನು ಹೇಳೋರು, ಮಾತಾಡೋರು ತುಂಬ ಮಂದಿ ಇದ್ದಾರೆ. ಅವರಲ್ಲಿ ಆ ಕ್ಷಮೆ ಅಂತ ಅನ್ನೋದು ಇರಲ್ಲ. ಯಾಕೆಂದರೆ ಬರೀ ಕಲಿಕೆ ಅಷ್ಟೇ, ಜೀವನಕ್ಕಲ್ಲ. ಆದ್ದರಿಂದ ಇವತ್ತು 1-2-3 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿ ನೋಡೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ, ಈ ಘಟನೆ ಓದ್ಕೊಳ್ಳಿ ಆಮೇಲೆ, ಓಕೆನಾ? ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 12ರಿಂದ ನೀವು ಓದ್ತೀರಾ? ನೀವು ದೇವರಿಂದ ಆಯ್ಕೆಯಾದವರು. ದಯವಿಟ್ಟು ಒಂದೊಂದೇ ಪದಗಳನ್ನು ಓದಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಈ ಕಡೆ. ನೀವು ಒಂದ್ಸರಿ ನನ್ನ ಜೊತೆ ಕೈ ಮೇಲೆ ಮಾಡಿ ಹೇಳಿ, ನಾನು ದೇವರಿಂದ ಆಯ್ಕೆಯಾದವಳು. ಪ್ರೈಸ್ ದಿ ಲಾರ್ಡ್. ಯಾರಿಂದ ಆಯ್ಕೆ ಆಗಿದ್ದೀರಿ? ಯಾರಿಂದ? ಯಾವಾಗ? ದೇವರ ದೃಷ್ಟಿಯಲ್ಲಿ ಜಗತ್ತು ಉಂಟಾಗುವ ಮೊದಲೇ ನೀವು ಆಯ್ಕೆಯಾಗಿದ್ದೀರಿ. ಆದರೆ ನಿಮಗದು ಆಗಿದ್ದು ಯಾವಾಗ? ನೀವು ಸತ್ಯವಾಕ್ಯವನ್ನು ಆಲಿಸಿ ಆ ವಾಕ್ಯದಂತೆ ಜೀವಿಸಿದಾಗ ನಿಮಗೆ ಅರ್ಥ ಆಗಿದೆ, ನಾನು ಯಾರ ಮಗಳು? ದೇವರ ಮಗಳು. ಸೊ ಹಾಗಾಗಿ ನಾವು ದೇವರಿಂದ ಆಯ್ಕೆಯಾಗಿದ್ದೇವೆ. ಹಾಲೆಲೂಯಾ. ಆಮೇಲೆ ದೇವರಿಗೆ ಪ್ರಿಯವಾದವರು. ದೇವರಿಗೆ ಏನಾದವರು? ಈಗ ದೇವರಿಗೆ ಪ್ರಿಯವಾದವರು ಅಂತ ವಾಕ್ಯ ಹೇಳ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ದ್ವೇಷಿಸುವವರು, ನಿಮ್ಮನ್ನು ನೋಯಿಸುವವರು ಇರ್ತಾರೋ ಇಲ್ವೋ? ಈಗ ದೇವರಿಗೆ ಪ್ರಿಯವಾಗಬೇಕಾದ್ರೆ ಈ ವಾಕ್ಯ ಏನು ಹೇಳುತ್ತೋ ಅದನ್ನು ನೀನು ಮಾಡಬೇಕು. ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ನಾನು ದೇವರಿಗೆ ಸೇರಿದವಳು, ದೇವರಿಗೆ ಪ್ರಿಯಳು, ಅದು ನಿಜವಾದರೆ, ಈ ವಾಕ್ಯ ನಿಜ, ಅದು ನಮ್ಮ ಜೀವನದಲ್ಲಿ ನಿಜವಾಗಬೇಕಾದ್ರೆ ನಾವು ಕೂಡ ಯೇಸು ಏನು ಹೇಳ್ತಾರೋ, ಅವರು ಹೇಗೆ ಜೀವಿಸಿ ತೋರಿಸಿದ್ದಾರೋ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೇಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದೋಣ. ದೇವರ ಸ್ವಂತ ಜನರು ಹೀಗಿರಲಾಗಿ
ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಯಾವುದಾಗಬೇಕಂತ ನಮ್ಮ ಆಭರಣಗಳು? ಒಂದೊಂದೇ ಹೇಳಿ. ಮೊದಲನೇದಾಗಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕನಿಕರ. ದೇವರಿಗೆ ಕನಿಕರ ಇದೆಯಾ? ಅವರು ಕರುಣೆ ಉಳ್ಳ ದೇವರ? ಹಾಗಾದರೆ ನಿಜವಾಗ್ಲೂ ಅವರ ಮಕ್ಕಳು ಅಂದ ಮೇಲೆ ನಾವು ಕರುಣೆ ಮಕ್ಕಳೇ ಆಗ್ಬೇಕಲ್ವಾ? ಎಲ್ರಿಗೂ ಕರುಣೆ ತೋರಿಸ್ತೀವ? ನಾವು ತೋರಿಸ್ತೀವಿ. ಯಾರಿಗೆ? ನಮಗಿಷ್ಟ ಆದವ್ರಿಗೆ, ನಮಗೆ ಬೇಕಾದವರಿಗೆ, ನಮ್ಮ ಜೊತೆ ಇರೋರಿಗೆ. ಅದೇನೇ ಬೇರೆ ಯಾರಾದರೂ ಆ ಒಂದು ಘಟನೆ ಅಥವಾ ಆ ಒಂದು ಸಂದರ್ಭಗಳು ಒದಗಿ ಬರಲಿ, ಕರುಣೆ ತೋರಿಸ್ತೀವ? ದೇವರು ಎಲ್ಲರಿಗೂ ಕರುಣೆ ತೋರಿಸಿದಾರ? ಅವರ ಕರುಣೆ ಕ್ರೈಸ್ತರಿಗ ಅಥವಾ ಎಲ್ಲ ಇಡೀ ಮಾನವ ಕುಲಕ್ಕ? ನಾವು ಕರುಣೆ ತೋರಿದರೂ ಕೂಡ ಯಾರಿಗೆ ತೋರ್ತೀವಿ? ನಾವು ಪ್ರೀತಿಸ್ತೀವಲ್ವಾ, ನಮ್ಮನ್ನು ಹೊಗಳ್ತಾರಲ್ವಾ, ಅವ್ರಿಗೆ ತೋರಿಸ್ತೀವಿ. ಅದನ್ನು ದೇವರ ಸ್ವಭಾವ ಅಂತಾರ? ಹಾಗಾದರೆ ಕೊರತೆ ಇದೆಯಾ ನಮ್ಮಲ್ಲಿ? ಈ ರೀತಿ ಬದುಕುವಾಗ ನಮ್ಮ ಆಧ್ಯಾತ್ಮಿಕ ಜೀವನ ಅಭಿಷೇಕದಲ್ಲಿ, ಒಂದು ಉಜ್ಜೀವನದಲ್ಲಿ ಹೆಂಗೆ ನಡೀಲಿಕ್ಕಾಗತ್ತೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯೇಸು ಶಿಲುಬೆಯಲ್ಲಿ ತೂಗಾಡುವಾಗ ಹೇಳಿದ್ದೇನು? ತಂದೆಯೇ, ಇವರು ಏನು ಮಾಡುತ್ತಿದ್ದಾರೋ ಅವರು ಅರಿಯರು. ಅವರನ್ನು ಎಲ್ಲರನ್ನ ನೋಡಿ ಹೇಳಿದ್ರ ಅಥವಾ ಕೆಲವರನ್ನ? ಎಲ್ಲರನ್ನು. ಇವತ್ತು ನಾನು ಕೂಡ ನೀವು ಕೂಡ ಆ ದೇವರ ಮಕ್ಕಳು ಅನ್ನೋದು ನಿಜವಾದರೆ ನಮ್ಮ ಜೀವನದಲ್ಲೂ ನಾವೆಲ್ಲರನ್ನೂ ಕ್ಷಮಿಸಬೇಕು. ಅಂದರೆ ಅರ್ಥ ಎಲ್ಲರನ್ನೂ ಪ್ರೀತಿಸಬೇಕು. ಎಲ್ಲರನ್ನೂ ಪ್ರೀತಿ ಮಾಡೋಕ್ಕಾಗ್ತಾ ಇದೆಯಾ? ನಾನೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ಹೆಸರು ಬೇಡ, ನೀವೇ ನಿಮ್ಮನ್ನು ತೋರಿಸ್ಕೊಂಡು ಒಂದು ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಮನೇಲಿ 4 ಜನ ಇದ್ದೀರಾ, ಗಂಡ, ಹೆಂಡತಿ, ಮಕ್ಕಳು, ಜೊತೆಗೆ ಅತ್ತೆ, ಸೊಸೆ. ಈ 6 ಜನ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀವಾ? ಹಲೋ, ಕ್ಷಮಿಸ್ತಾ ಇದ್ದೀವಾ? ಮತ್ತೆ ದೇವರಾತ್ಮ ಚಲಿಸಬೇಕು ಅಂದರೆ ಹೆಂಗೆ ಚಲಿಸ್ತಾರೆ? ದೇವರ ಪರಿಶುದ್ಧಾತ್ಮರು ಕುಟುಂಬದಲ್ಲಿ ಕಾರ್ಯ ಮಾಡಬೇಕು ಅಂದರೆ ಹೇಗೆ ಮಾಡಲಿಕ್ಕಾಗತ್ತೆ? ಯೋಚನೆ ಮಾಡಿ. ಇವತ್ತು ನಮಗೆ ಕ್ಷಮೆ ಅನ್ನೋದು ಅರ್ಥನೇ ಆಗಿಲ್ಲ. ಪ್ರಿಯ ಸಹೋದರ ಸಹೋದರಿ, ದೊಡ್ಡ ವಿಷಯ. ದೇವರ ಆಯ್ಕೆ, ದೇವರ ಮಕ್ಕಳು ಅಂತ ನಾವು ವಾಕ್ಯದಲ್ಲಿ ಕೇಳಿಸ್ಕೊತಾ ಇದ್ದೀವಿ. ಆದರೆ ಆ ವಾಕ್ಯಕ್ಕೆ ನಾವು ಜೀವಿಸಿದಾಗ ಮಾತ್ರವೇ ಅದನ್ನು ಅನುಭವಿಸ್ಲಿಕ್ಕಾಗೋದು. ನಾವು ಅನುಭವಿಸ್ಬೇಕು. ಅದಕ್ಕಾಗಿಯೇ ಕರೆಯಲ್ಪಟ್ಟವರು. ಕರುಣೆ ಉಳ್ಳ ದೇವರು ನಮ್ಮನ್ನು ಎಷ್ಟು ಮಾತ್ರ ಕರುಣೆ ನಮ್ಮ ಮೇಲೆ ಎಷ್ಟು ಮಾತ್ರ ಕನಿಕರ ತೋರಿಸಿದ್ದಾರೆ, ಕರುಣೆ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಸತ್ತು ಹೋಗಿದ್ವಿ ಪ್ರಿಯರೇ. ಸತ್ತ ಅವಸ್ಥೆ ಅಲ್ಲ, ಸತ್ತೋಗಿದ್ವಿ ನಾವು. ಸತ್ತು ಹೋಗಿದ್ರೂ ಕೂಡ ನಮ್ಮನ್ನು ಪ್ರೀತಿಸಿದವರು, ಕ್ಷಮಿಸಿದವರು ಯೇಸು ಸ್ವಾಮಿ. ಅದೇ ಪ್ರಕಾರ ಆ ಸ್ವಭಾವ ನಾನು ಧರಿಸ್ಕೋಬೇಕು. ಅವ್ರು ಯಾರಾದರೂ ಆಗಿರಲಿ, ನನ್ನ ಸುತ್ತಲೂ ಯಾರೆಲ್ಲ ಇದ್ದಾರೋ, ಯಾರೇ ಆಗಿರಲಿ, ಯಾವ ಜನಾಂಗವೇ ಆಗಿರಲಿ, ನಾನು ಅವರನ್ನು ಪ್ರೀತಿಸೋನಾಗಬೇಕು, ಕ್ಷಮಿಸುವವನಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಒಂದು 4 ಟೀಮ್ ಇದೆ ಅಂತ ಇಟ್ಕೊಳ್ಳೋಣ. ನಮಗೆ ಯಾವುದಾದ್ರೂ ಒಂದೇ ಟೀಮ್ ಇಷ್ಟ ಆಗೋದು, ಇನ್ನು 3 ಟೀಮ್ ಅವ್ರು ನೋಡಿದ್ರೇ ಆಗಲ್ಲ. ಅದೇನದು ಅಂದರೆ ಅರ್ಥ ಏನದು? ಯಾವುದೋ ಒಂದು 4 ಟೀಮ್ ಇದೆ. ಓಕೆ, ಇವತ್ತು RRCನ ಅಲ್ಲ, RCBನ ತುಂಬ ಇಷ್ಟ ಸುಮಾರು ಜನಕ್ಕೆ. ಮಿಕ್ಕಿದವ್ರನ್ನ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಪ್ರೀತಿ ಮಾಡೋಕ್ಕೆ ಆಗಲ್ಲ. ಏನದು ಅರ್ಥ? ಉದಾಹರಣೆಗೆ ಹೇಳ್ತಾ ಇರೋದು ಅಷ್ಟೇ. RCB ಅಂದರೆ ಪ್ರಾಣ ಬೇಕಾದರೆ ಕೊಡ್ತಾರೆ, ಓಕೆ, ಏನು ಬೇಕಾದರೂ ಮಾಡ್ತಾರೆ. ಬೇರೆಯವರೆಲ್ಲ ಹಾಗಾದರೆ ನಾವು ಪ್ರೀತಿ ಮಾಡ್ತಾ ಇದ್ದೀವಾ? ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು. ಇದೇ ಪ್ರಕಾರ ನಮ್ಮ ಜೀವಿತದಲ್ಲಿ ಎಷ್ಟು ನಾವು ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಆ ಸತ್ಯ ನಮಗೆ ಗೊತ್ತಾಗ್ತಾ ಇಲ್ಲ. ದೇವರ ಆಯ್ಕೆ, ದೇವರ ಮಕ್ಕಳು, ದೇವರ ಸ್ವಂತ ನಿಜ. ಆದರೆ ಯಾವಾಗ ಅದು ಕ್ರಿಯೆ ಆಗುತ್ತೋ ಆಗ ಈ ವಾಕ್ಯ ನಮ್ಮಲ್ಲಿ ಮಾಂಸ ಧರಿಸುತ್ತೆ. ಆವಾಗ ನಾವು ಈ ವಾಕ್ಯದ ಫಲವನ್ನು ಅನುಭವಿಸ್ಲಿಕ್ಕಾಗತ್ತೆ. ಇವತ್ತು ಒಮ್ಮೆ ನಮ್ಮನ್ನೇ ನಾವು ಅವಲೋಕನ ಮಾಡಿ ನೋಡೋಣ, ನನ್ನಲ್ಲಿ ಕರುಣೆ ಇದೆಯಾ? ಯೇಸು ಕರುಣೆ ತೋರಿಸಿದ ಹಾಗೆ ನನಗೂ ತೋರಿಸ್ಲಿಕ್ಕೆ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತ ಪೌಲರನ್ನು ಚೆನ್ನಾಗಿ ಹೊಡೆದಿದ್ದಾರಾ?
ಬಡ್ದಿದ್ದಾರಾ? ಆ ಮನುಷ್ಯ ಎಲ್ಲಾದರೂ ಕೂತ್ಕೊಂಡು ಯಾರ ಮೇಲಾದರೂ ಕಂಪ್ಲೇಂಟ್ ಹೇಳ್ಕೊಂಡಿರೋದನ್ನು ಬೈಬಲಲ್ಲೆಲ್ಲಾದರೂ ನೋಡಿದ್ದೀರಾ? ನೋಡಿದ್ದೀರಾ? ಆ ಮನುಷ್ಯ ಯೇಸು ಏನು ಹೇಳಿದ್ರು ಅದನ್ನೇ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅರಿವಿಲ್ಲ, ಅದರಿಂದ ಹಂಗೆ ಮಾಡಿದ್ದಾರೆ, ನೋ ಪ್ರಾಬ್ಲಮ್. ಬಟ್ ಅವರು ಹೊಡೆದಾಗಲೆಲ್ಲ ನನಗೆ ಸಂತೋಷ ಜಾಸ್ತಿ, ಆನಂದ ಜಾಸ್ತಿ. ಯಾಕಂದರೆ ಆ ಟೈಮಲ್ಲಿ ಯಾರ ಜೊತೆ ನಾನು ಜಾಸ್ತಿ ಇರಲಿಕ್ಕಾಗತ್ತೆ? ಯೇಸು ಜೊತೆ. ಅವರ ಥಿಂಕಿಂಗ್, ಅವರ ಆಲೋಚನೆಗಳು ಎಲ್ಲ ಒಳ್ಳೆಯದೇ, ಒಳಿತೇನೆ. ಯಾಕೆಂದರೆ ಯಾರನ್ನೂ ದ್ವೇಷ ಮಾಡಲಿಕ್ಕಾಗಲಿಲ್ಲ. ಪೌಲರಿಗೆ, ಪ್ರೇಷಿತರಿಗೆ ಯಾರನ್ನೂ ದ್ವೇಷ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಅವ್ರು ತುಂಬಿಕೊಂಡಿದ್ದು ಪ್ರೀತಿ ಮಾತ್ರನೇ. ಆ ಪ್ರೀತಿ ಎಲ್ಲರನ್ನು ಕ್ಷಮಿಸುವಂತೆ ಮಾಡ್ತಾ ಇತ್ತು. ಇವತ್ತು ನೀವು ನಿಜವಾಗಲೂ ಕ್ರಿಸ್ತನ ಪ್ರೀತಿಯನ್ನು ತುಂಬಿಕೊಂಡ್ರೆ ನೀವು ಕೂಡ ಕ್ಷಮೆ ಕೊಡೋದಲ್ಲ, ಕ್ಷಮೆನೇ ನಿಮ್ಮ ಜೀವನವಾಗಿರ್ತದೆ. ಹಾಲೆಲೂಯ. ನೀವು ಕ್ಷಮೆ ಕೊಡೋರಾಗಲ್ಲ, ಕ್ಷಮೆನೇ ನಿಮ್ಮ ಜೀವನ ಆಗ್ತದೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಏನಾಗಿದ್ದಾರೆ? ಪ್ರೀತಿಯಾಗಿದ್ದಾರೆ. ಅದೇ ರೀತಿ ನಾನು ನೀವು ಆ ಪ್ರೀತಿಯಲ್ಲಿದ್ದರೆ ಕ್ಷಮೆನೇ ನಮ್ಮ ಜೀವನ ಆಗುತ್ತೆ. ನಾನು ಕ್ಷಮಿಸ್ತೀನಿ, ನಾನು ಕ್ಷಮಿಸ್ತೀನಿ, ನಾನು ಎಲ್ಲ ಮರೆತು ಬಿಟ್ಟಿದ್ದೀನಿ, ಇದ್ಯಾವುದೂ ಇರಲ್ಲ. ಕ್ಷಮೆ ನಮ್ಮ ಜೀವನವಾಗ್ತದೆ. ಆದ್ದರಿಂದ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ಕನಿಕರ, ದಯೆ, ದೀನತೆ, ತಗ್ಗಿಸಿಕೊಳ್ಳುವಿಕೆ. ನೀವು ನಿಮ್ಮನ್ನು ತಗ್ಗಿಸಿಕೊಂಡಾಗ ದ್ವೇಷ ಮಾಡೋಕ್ಕೆಲ್ಲಾಗುತ್ತೆ ನಿಮಗೆ? ಅಲೋ, ಅವ್ರು ಏನೇ ಅಂದರು, ಏನೋ ಮಾಡಿದ್ರು, ಪರವಾಗಿಲ್ಲ ಬಿಡು, ಯೇಸು ಶಿಲುಬೆಯನ್ನು ನೋಡಿ ಯೇಸು ಸಹಿಸ್ಕೊಂಡ್ರು, ಅದೇ ರೀತಿ ನಾನು ಕೂಡ ಸಹಿಸ್ಕೋತೀನಿ ಅಂತ ನಿಮ್ಮ ಒಳಗಡೆ ದೇವರ ವಾಕ್ಯ ಮಾಂಸ ಧರಿಸಿದ್ರೆ ನೀವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ, ಕೋಪ ಮಾಡ್ಕೊಳ್ಳೋಕ್ಕಾಗಲ್ಲ, ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಯೇಸುನೇ ಕ್ಷಮಿಸಿದ್ದಾರೆ 100% ಪಕ್ಕ. ನಾನು ಕೊರತೆ ಉಳ್ಳವಳು, ನಾನು ಯಾಕೆ ಮಾಡಬಾರ್ದು? ನನ್ನ ಯೇಸುನೇ ಮಾಡಿದ್ದಾರೆ, ನಾನು ಮಾಡ್ತೀನಿ. ಈ ವಾಕ್ಯ ನಿಮ್ಮಲ್ಲಿ ಈಸಿಯಾಗಿ ಕಾರ್ಯ ಮಾಡುತ್ತೆ. ಈ ವಾಕ್ಯದ ಅರಿವು ನಮಗಿಲ್ಲದೆ ನಾವು ಬದುಕಿದ್ರೆ ನಮ್ಮ ಮಾನುಷಿಕವಾದ ಬುದ್ಧಿ ಇದನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ತಾನೆ. ಯಾರು? ಸೈತಾನ ಬಳಸ್ಕೊಳ್ತಾನೆ. ಸೈತಾನ ಹೇಳ್ಕೊಡ್ತಾನೆ ಕೂಡ. 1 ಸರಿ, 2 ಸರಿ, 3 ಸರಿ, ಎಷ್ಟು ಸಾರಿ ನಾನು ಕ್ಷಮೆ ಕೊಡೋದು, ಎಷ್ಟು ಸಾರಿ ನಾನು ಸಹಿಸ್ಕೊಳ್ಳೋದು, ಇದೆಲ್ಲ ಮಾನುಷಿಕವಾದದ್ದು, ಪೈಶಾಚಿಕವಾದದ್ದು. ದೇವರ ಜ್ಞಾನ, ದೇವರ ಬುದ್ಧಿ ಅಲ್ವೇ ಅಲ್ಲ. ದೇವರ ಜ್ಞಾನ ಇಲ್ಲಿ ಓದಿದ್ವಲ್ಲ, 7 ಸಲ ಅಲ್ಲ, 70 ಸರಿ ಅಲ್ಲ, ನಿನ್ನ ಜೀವನನೇ ಕ್ಷಮೆ ಆಗಬೇಕು. ಹಾಲೆಲೂಯ, ಹಾಲೆಲೂಯ. ಕ್ಷಮೆಗೆ ಎಲ್ಲೇ ಇಲ್ಲ. ನಿನ್ನ ಜೀವನನೇ ಕ್ಷಮಿಸುವ ಜೀವನ, ಪ್ರೀತಿಸುವ ಜೀವನ ಆಗಬೇಕು. ಅದನ್ನು ದೇವರು ಬಯಸ್ತಾ ಇದ್ದಾರೆ. ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಇದೆಲ್ಲವೂ ಕೂಡ ಯೇಸು ನಮಗೆ ತೋರಿಸ್ಕೊಟ್ಟಿದ್ದಾರ. ಅಲೋ, ಈಗ ಏನೆಲ್ಲ ಫಲಗಳು ಓದಿದ್ರೋ ನೀವು, ಅವರ ಸ್ವಭಾವಗಳು ಏನೆಲ್ಲ ಓದಿದ್ರೋ ಇದೆಲ್ಲ ಯೇಸುವಿನಲ್ಲಿತ್ತ? ಪ್ರೇಷಿತರು ಎಲ್ಲ ಯಾರಾದರೂ ಅದನ್ನು ಅಳವಡಿಸ್ಕೊಂಡಿದ್ದಾರಾ? ಅದನ್ನು ಓದಿದ್ದೀವ? ಈಗ ನಮಗೆ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ. ನೀವು ಈ ರೀತಿ ಇರಿ, ಆಗ ನಿಜವಾಗ್ಲೂ ನಿಮ್ಮ ಮುಖಾಂತರ ಪವಿತ್ರಾತ್ಮರು ಪ್ರಕಟವಾಗ್ತಾರೆ. ಯೇಸು ನಿಮ್ಮ ಮುಖಾಂತರ ಮಹಿಮೆ ಹೊಂದಿಕೊಳ್ತಾರೆ. ನಿಮ್ಮ ಮುಖಾಂತರ ಯೇಸು ಪರಿಚಯವಾಗ್ತಾರೆ ಇನ್ನೊಬ್ಬರಿಗೆ. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ಷಮೆ ಅನ್ನುವಂಥದ್ದು ನಿಜವಾಗಲೂ ನಾವು ಅನುಭವಿಸ್ಬೇಕಾದ್ರೆ ನಾವು ನಿಜವಾಗ್ಲೂ ಕ್ಷಮೆಯಲ್ಲಿ ಜೀವಿಸೋರಾಗಬೇಕು. ಆವಾಗ ನಾವು ಅನುಭವಿಸ್ಲಿಕ್ಕಾಗತ್ತೆ. ಕ್ಷಮೆ ಅನುಭವ ನಮಗಿಲ್ಲ ಅಂದರೆ ಕೊಡೋಕ್ಕೂ ಆಗಲ್ಲ. ಕೊಟ್ಟಿದ್ದೆಲ್ಲ ವ್ಯರ್ಥನೆ, ಕೊಡೋಕ್ಕಾಗೋದಿಲ್ಲ, ಪ್ರಯೋಜನವೂ ಇಲ್ಲ. ಅಲ್ಲಿ ಮುಂದಿನ ವಾಕ್ಯ ಓದಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ನೋಡಿ, ಒಬ್ಬರನ್ನೊಬ್ಬರು ಏನು ಮಾಡಬೇಕಂತೆ? ಸೈರಿಸಿಕೊಳ್ಳಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಈಗ ನನ್ನ ಮೇಲೆ ನಿಮಗೆ ತಪ್ಪು ಹೊರಿಸ್ಲಿಕ್ಕೆ ಕಾರಣ ಇದೆಯಾ? ಸಿಗಲ್ವಾ? ಏನು ಮಾಡಬೇಕಂತೆ? ಸೊ ನೀವು ಕ್ಷಮಿಸದೇ ಇದ್ದಾಗ ಏನು ಮಾಡ್ತೀರಿ ಹೇಳಿ? ಇನ್ನೊಬ್ಬರ ಹತ್ರ ಚಾಡಿ ಹೇಳ್ತೀವಿ ಅಲ್ವಾ? ಅದು ಕ್ಷಮೆನಾ? ಅದು ಕ್ಷಮೆ ಅಂತಾರ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರು ಎಲ್ಲರನ್ನ ಕರೆದಿದ್ದಾರೆ ಅವರ ಮಕ್ಕಳಾಗಿ. ಉದಾಹರಣೆಗೆ ದಾವಿದನನ್ನು ಕರೆದಿದ್ದು ದೇವರೇ, ಸೌಲನನ್ನು ಕರೆದಿದ್ದು ದೇವರೇ, ಅಭಿಷೇಕ ಮಾಡಿದ್ದು ದೇವರೇ, ಇಬ್ಬರನ್ನು ಕೂಡ. ಆದರೆ ಸೌಲ ಏನು ಮಾಡ್ದ? ಕಳ್ಕೊಂಡ. ಯಾಕೆ? ಕ್ಷಮೆಯಲ್ಲಿ ಬದುಕಲಿಲ್ಲ ಅವನು. ಯಾರನ್ನ ದ್ವೇಷ ಮಾಡ್ದ? ದಾವಿದನನ್ನ. ದಾವಿದನ ಮುಖಾಂತರ ಕಾರ್ಯ ಮಾಡಿದ್ದು ಯಾರು?
ದೇವರೇ. ದಾವೀದನ ಮುಖಾಂತರ ಜಯವನ್ನು ಪಡ್ಕೊಂಡವ್ರು ಯಾರು? ದೇವರೇ. ದಾವೀದನಿಗೆ ಆ ಶಕ್ತಿ ಬಲವನ್ನು ಕೊಟ್ಟವ್ರು ಯಾರು? ದೇವರೇ. ಆದರೆ ಈ ಒಂದು ದೇವರ ಕಾರ್ಯವನ್ನು ಇವನಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಯಾಕಂದರೆ ಇವನ ಹೆಸರು ಬರ್ತಾ ಇಲ್ಲ. ಇವನು ಅವನನ್ನು ದ್ವೇಷ ಮಾಡಿ ಕೊಲ್ಲುವ ತನಕ ಪ್ರಯತ್ನ ಪಟ್ಟ. ಆದರೆ ದೇವರು ಎಸ್ಕೇಪ್ ಮಾಡ್ತಾನೆ ಬಂದರು. ಯಾರನ್ನ? ದಾವೀದನನ್ನು. ಆದರೆ ದಾವೀದನಿಗೆ ಎಷ್ಟು ಅವಕಾಶಗಳು ಸಿಕ್ತು ಇವನನ್ನು ಸಾಯಿಸಲಿಕ್ಕೆ. ಆದರೆ ದಾವೀದ ಏನು ಹೇಳ್ದ? ಇದು ನನ್ನ ಕೆಲಸ ಅಲ್ಲ, ನನ್ನ ದೇವರು ನನಗೆ ಪ್ರೀತಿ ಮಾಡು ಅಂತ ಹೇಳಿದ್ದಾರೆ, ನಾನು ಪ್ರೀತಿಸ್ತೀನಿ. ಅವರೇನಾದರೂ ಮಾಡಲಿ. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಒಬ್ಬೊಬ್ಬರು ಕೂಡ ಈ ಲೋಕದಲ್ಲಿ ಬದುಕುವಾಗ ನಮ್ಮ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣಗಳು ಇರುತ್ತೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಕಾರಣಗಳಿರುತ್ತೆ, ತಂದೆ ತಾಯಿ ಮಕ್ಕಳು ಕಾರಣಗಳಿರುತ್ತೆ. ಅದಕ್ಕಿಂತ ಮಿಗಿಲಾಗಿ ಕುಟುಂಬ ಬಿಡಿ, ಈ ಪ್ರಾರ್ಥನೆಯ ಕುಟುಂಬ. ಈ ಕುಟುಂಬದಲ್ಲೂ ಕೂಡ ನಾವೆಷ್ಟೇ ವಾಕ್ಯಗಳನ್ನು ಕೇಳಿ, ನಾವೆಷ್ಟೇ ಪವಿತ್ರಾತ್ಮರಿಂದ ಪಡುವವರಾಗಿದ್ದರೂ ಕೂಡ ಕೆಲವೊಮ್ಮೆ ಮಾನಸಿಕವಾಗಿ ನಮಗೆ ಅರಿವಿಲ್ಲದಂತೆ ನಾವು ಸೋತೋಗ್ತೇವೆ, ಬಿದ್ದು ಹೋಗ್ತೇವೆ. ಪ್ರಿಯ ಸಹೋದರ ಸಹೋದರಿ, ಅಂಥ ಸಂದರ್ಭಗಳಲ್ಲಿ ತಪ್ಪು ಹೊರಿಸಲಿಕ್ಕೆ ಕಾರಣಗಳಿರುತ್ತೆ. ಆದರೆ ವಾಕ್ಯ ಹೇಳುತ್ತೆ, ತಪ್ಪು ಹೊರಿಸಲಿಕ್ಕೆ ನಿನಗೆ ಕಾರಣ ಇದೆ, ಆದರೂ ಕೂಡ ಏನು ಮಾಡು. ಈಗ ಕ್ಷಮೆ ಕೊಟ್ಟ ಮೇಲೆ ಅಲ್ಲಿ ಸೈತಾನನಿಗೆ ಜಾಗ ಇದೆಯಾ? ಹಾಗಾದರೆ ಕ್ಷಮಿಸದೇ ಇದ್ದಾಗ ಸೈತಾನನಿಗೆ ಎಡೆ ಮಾಡಿ ಕೊಟ್ಟಿದ್ಯಾರು? ನಾನೇ. ಆ ಜಾಗವನ್ನು ಅಲ್ಲಿ ಸೈತಾನನು ಕಾರ್ಯ ಮಾಡುವಂತೆ ಬಿಟ್ಟು ಕೊಡ್ಲಿಕ್ಕೆ ಕಾರಣ ಯಾರು? ನಾನು. ಯಾವಾಗ ನಾನು ದೇವರ ಪ್ರೀತಿಯಿಂದ ಕ್ಷಮೆಯಿಂದ ಜೀವಿಸದೇ ಇರ್ತೇನೋ ಆಗ ಆ ಜಾಗದಲ್ಲಿ ಸೈತಾನ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾನೇ. ಇವತ್ತು ಈ ವಾಕ್ಯವನ್ನು ನಾವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲರಲ್ಲೂ ಕೊರತೆ ಇದೆ. ಮನುಷ್ಯ ಅಂದಾಗ ಕೊರತೆ ಇದೆ. ಕೊರತೆ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಕೊರತೆ ಇರುತ್ತೆ. ಆದರೆ ಆ ಕೊರತೆಗಳ ಮಧ್ಯದಲ್ಲಿ ಯಾವಾಗ ನಾವು ಆ ಕೊರತೆಯನ್ನು ನೋಡದೆ ಯೇಸುವನ್ನು ನೋಡಿ ನಾವು ಕ್ಷಮಿಸುವ ಮಕ್ಕಳಾಗಿ ಜೀವಿಸ್ತೇವೆಯೋ ನಮ್ಮ ಜೀವನ ಒಂದು ಆಶೀರ್ವಾದವಾಗಿರ್ತದೆ. ಇನ್ನೊಂದೇನು ಗೊತ್ತಾ? ನೀವು ಆ ರೀತಿ ಬದುಕುವಾಗ ನೀವು ಯೇಸುವಿನಂತೆ ನೀವು ಮಾರ್ಪಡ್ತೀರ. ಹಲ್ಲೆಲೂಯಾ. ನೀವು ಕ್ಷಮಿಸುವಾಗ ಸಂತೋಷ ಪಡೋದು ಯಾರು ಗೊತ್ತಾ? ನಿಮ್ಮ ಮುಂದಿರುವ ವ್ಯಕ್ತಿ ಅಲ್ಲ, ಅಥವಾ ನೀವು ಅಲ್ಲ. ನಿಮಗಿಂತ ಹೆಚ್ಚಾಗಿ ನಿನ್ನನ್ನು ಸೃಷ್ಟಿ ಮಾಡಿದ ಕರೆದ ದೇವರು ಬಹಳ ಸಂತೋಷ ಪಡ್ತಾರೆ. ಯಾಕೆ ಗೊತ್ತಾ? ಈ ಭೂಮಿಯಲ್ಲಿ ನನ್ನಂತೆ ಕ್ಷಮಿಸುವ ಸ್ವಭಾವದಲ್ಲಿ ನನ್ನ ಮಗಳು ಜೀವಿಸ್ತಾ ಇದ್ದಾರೆ ಅಂತೇಳಿ ದೇವರು ಸಂತೋಷ ಪಡ್ತಾರೆ, ಯೇಸು ಸಂತೋಷ ಪಡ್ತಾರೆ. ಅವರು ಸಂತೋಷ ಪಡಬೇಕು ಪ್ರಿಯರೇ ನಮ್ಮ ಕ್ಷಮಾ ಜೀವನವನ್ನು ನೋಡಿ. ಅವರು ಆನಂದಿಸಬೇಕು ನಮ್ಮ ಕ್ಷಮೆಯ ಜೀವನವನ್ನು ನೋಡಿ. ಇವತ್ತು ಕುಟುಂಬಗಳಲ್ಲಿ ನೋಡಿ ಎಷ್ಟೋ ಸಮಸ್ಯೆಗಳು. ಇವತ್ತು ಕುಟುಂಬಸ್ಥರು ಇಲ್ಲಿ ಇರ್ಬೋದು, ನೀವು ಅನೇಕರು. ಒಂದು ಸಮಾನತೆ ಇಲ್ಲ ಇವತ್ತು ಗಂಡ ಹೆಂಡತಿಯಲ್ಲಿ. ಹೌದಾ? ಹಾಗಾದರೆ ಅಲ್ಲಿ ದೇವರಾತ್ಮ ಹೇಗೆ ಜೀವಿಸ್ತಾರೆ, ನೆಲೆಸ್ತಾರೆ? ಒಂದು ಪ್ರಾರ್ಥನಾ ತಂಡ, ಅಲ್ಲಿ ದೇವರ ಆತ್ಮರು ಚಲಿಸಬೇಕಾದ್ರೆ ಒಬ್ಬರನ್ನೊಬ್ಬರು ಅಕ್ಸೆಪ್ಟ್ ಮಾಡ್ಕೋಬೇಕು. ಒಂದು ವೇಳೆ ಅವರಲ್ಲಿ ತಪ್ಪು ಇದ್ದರೂ ಕೂಡ ಆ ತಪ್ಪನ್ನು ನಾವು ಕ್ಷಮಿಸಿ ಅವರನ್ನು ಪ್ರೀತಿಸಿ ಕೈ ಹಿಡಿದು ನಡೆಸುವ ಮಕ್ಕಳು ನಾವು ಆಗಬೇಕು. ಆಗ ನೋಡಿ ಆ ಸಭೆಯಲ್ಲಿ ದೇವರಾತ್ಮ ಹೇಗೆ ಚಲಿಸ್ತಾರಂತೇಳಿ, ದೇವರ ಪರಿಶುದ್ಧಾತ್ಮರು ಹೇಗೆ ಚಲಿಸ್ತಾರಂತ ನೋಡಿ. ಆಗ ನೀವು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣ ಇದ್ದರೂ ಕ್ಷಮಿಸಿಬಿಡಿ. ಅದು ಹೇಗೆ? ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ. ಪ್ರಭು ಯೇಸು ಯಾರು ಕ್ಷಮಿಸಿದಂತೆ? ಈಗ ಯೋಚನೆ ಮಾಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ. ಪ್ರಭು ಯೇಸು ನನ್ನನ್ನು ಕ್ಷಮಿಸಿದ್ದು ಯಾವಾಗ? ಪಾಪದಲ್ಲಿರುವಾಗ, ಸತ್ತ ಅವಸ್ಥೆಯಲ್ಲಿ. ಹಾಗಾದರೆ ನಾನು ನೀವು ಕೂಡ ಪ್ರಭು ಯೇಸು ಹೇಗೆ ಕ್ಷಮಿಸಿದ್ರೋ ಅದೇ ರೀತಿ ಕ್ಷಮಿಸಲು ಬದ್ಧರಾಗಿದ್ದೇವೆ. ದೇವರ ಮಕ್ಕಳು ಅಂತ ಕರೆಸ್ಕೊಂಡ ಮೇಲೆ, ಅವರಿಂದ ಆಯ್ಕೆಯಾದವರು ಅಂತ ಗೊತ್ತಾದ ಮೇಲೆ, ಅವರಿಗೆ ಪ್ರಿಯರು ಅಂತ ಗೊತ್ತಾದ ಮೇಲೆ, ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಯಾವ ರೀತಿ ಅಂದರೆ, ಅವರು ಹೇಗೆ ನನ್ನನ್ನು ಪ್ರೀತಿಸಿ ಕ್ಷಮಿಸಿದಾರೋ. ಪ್ರಿಯರೇ, ಯೇಸುವಿಗೆ ನಮ್ಮ ಮೇಲೆ ದ್ವೇಷ ಮಾಡಲಿಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಅವರು ದ್ವೇಷ ಮಾಡಿದ್ದಾರಾ?
ಮನಸ್ಸಲ್ಲಾದರೂ ಇಟ್ಕೊಂಡಿದ್ದಾರಾ? ಖಂಡಿತ ಇಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಹೇಳ್ತೀವಿ, ಸ್ವಲ್ಪ ನಾರ್ಮಲಾಗಿ ಮಾತಾಡ್ತಾ ಇರ್ತೀವಿ, ಆಗಾಗ ಹೊಗೆ ಆಡ್ತಾ ಇರ್ತದೆ. ಅದು ಸಮಯಕ್ಕೆ ಅನುಗುಣವಾಗಿ ಸಮಯಕ್ಕೆ ತಕ್ಕಂತೆ ಅದು ಹಾಗಾಗಿ ಹೊಗೆ ಆಡ್ತಾ ಇರ್ತದೆ. ಒಳಗಡೆ ಕೆಂಡ ಹಂಗೆ ಇರ್ತದೆ, ಬೂದಿ ಮೇಲೆ ಮುಚ್ಚಲ್ಪಟ್ಟಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೂದಿ ಇರ್ತದೆ ಮೇಲೆ, ಕೆಂಡ ಹಾಗೆ ಇರ್ತದೆ. ಆದರೆ ಯೇಸು ಅವರ ನೆನಪಲ್ಲಿ ಕೂಡ ನಮ್ಮ ಬಗ್ಗೆ ಅವರಿಗೆ ಬೇಸರವಿಲ್ಲ, ನಮ್ಮ ಬಗ್ಗೆ ದ್ವೇಷವಿಲ್ಲ. ಖಂಡಿತ. ಯಾಕಂದರೆ ಅವರ ತಪ್ಪು ನೆಪ್ಪುಗಳನ್ನು ಕೂಡ ನನ್ನ ನೆನಪಿಗೆ ನಾನು ತಂದುಕೊಳ್ಳುವುದಿಲ್ಲ ಅಂತ ವಾಕ್ಯ ಹೇಳುತ್ತೆ. ನನ್ನ ಮಕ್ಕಳ ತಪ್ಪುಗಳನ್ನು ನೆನಪಿಗೆ ಕೂಡ ನಾನು ತಂದುಕೊಳ್ಳೋದಿಲ್ಲ. ಯಾಕಂದರೆ ಅವರ ಹೃದಯದಲ್ಲಿ ಅವರಲ್ಲಿರೋದು ಬರೀ ಪ್ರೀತಿ ಮಾತ್ರನೇ. ಬಟ್ ನಷ್ಟಪಟ್ಟು ಹೋಗೋದು ನಾನು ನೀವೇ. ಯಾಕೆಂದರೆ ಅವರು ಪ್ರೀತಿನೇ. ಆ ಪ್ರೀತಿಯಿಂದ ನಾನು ಬೇರ್ಪಟ್ಟು ಅವರ ಸ್ವಭಾವದಂತೆ ನಾನು ಜೀವಿಸದಿದ್ದರೆ ನನ್ನನ್ನು ನಾನು ನಷ್ಟಪಡಿಸ್ಕೊಳ್ತೀನಿ ಅಷ್ಟೇ. ಆದ್ದರಿಂದ ಇವತ್ತು ಯೋಚನೆ ಮಾಡಿ ನೋಡಿ, ಯೇಸು ಹೇಗೆ ಈ ಭೂಮಿಯಲ್ಲಿ ಕ್ಷಮಿಸಿದರೋ ಅದೇ ರೀತಿ ನಾನು ನೀವು ಕ್ಷಮೆ ಕೊಡೋರಾಗಬೇಕು. ನನ್ನ ಗಂಡ ನಾನು ಕೊಡ್ತಾನೆ ಇದ್ದೀನಿ, ಅವ್ರು ಕೊಡ್ತಾ ಇಲ್ಲ. ಹೆಂಡ್ತಿ ಅವ್ರು ಕೊಡ್ತಾನೆ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ, ಅವ್ರ ಬಗ್ಗೆ ನಿಮಗೆ ಬೇಡ. ನೀವೇಸುವಾಗಿ, ನೀವೇಸು ಕ್ಷಮಿಸಿದಂತೆ ಕ್ಷಮಿಸಿ. ಒಂದಿನ ಅದರ ರಿಸಲ್ಟ್ ನೀವು ಅನುಭವಿಸ್ತೀರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಕ್ಷಮೆ ಕೊಟ್ಟು ಪ್ರೀತಿ ಮಾಡಿ, ಒಂದು ದಿವಸ ಅದರ ಫಲವನ್ನು ನೀವು ಸವಿತೀರ. ಯಾಕಂದರೆ ಆ ಫಲ ಒಂದು ದಿವಸ ನಿಮ್ಗೆ ಅನುಭವಕ್ಕೆ ಬರುತ್ತೆ ಪ್ರಿಯ ಸಹೋದರ ಸಹೋದರಿ. ಯಾಕಂದರೆ ಎಲ್ಲ ಒಂದೇ ದಿವಸದಲ್ಲಿ ಒಂದೇ ಕ್ಷಣದಲ್ಲಿ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ದೇವರ ಸಮಯಕ್ಕೆ ದೇವರ ಟೈಮಿಗೆ ಖಂಡಿತ ಅವರು ಕಾರ್ಯ ಮಾಡ್ತಾರೆ. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಅದು ಹೇಗೆ? ಯೇಸು ಕ್ರಿಸ್ತರು ಕ್ಷಮಿಸಿದಂತೆ ಕ್ಷಮಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೇಸು ಹೇಗೆ ಕ್ಷಮಿಸಿದರು? ಅವ್ರ ಮನಸ್ಸಲ್ಲಿ ಯಾರ ಮೇಲೂ ಕೂಡ ದ್ವೇಷ ಇಟ್ಕೊಂಡೇ ಇಲ್ಲ. ನಾವಾದರೂ ಸ್ವಲ್ಪ ತಂದುಕೊಂಡು ಆಮೇಲೆ ದೇವರ ವಾಕ್ಯ ಕೇಳಿ ಆಮೇಲೆ ನಾನು ಮಾಡ್ತಾ ಇರೋದು ಸರಿ ಇಲ್ಲ, ಇದು ದೇವರ ವಾಕ್ಯಕ್ಕೆ ವಿರುದ್ಧ, ಯೇಸುವಿಗೆ ವಿರುದ್ಧ, ಆಮೇಲೆ ಹೋಗಿ ಒಂದು ಕ್ಷಮೆ ಕೊಟ್ಟು ರೆಡಿ ಆಗ್ತೀವಿ. ಅದು ಬೇಡ. ನಾವು ನಿಜವಾಗ್ಲೂ ಯೇಸುವಿನಂತೆ ಆಗೋಣ. ಅವ್ರು ಏನೇ ಮಾಡಿದ್ರು ಯೇಸುವನ್ನು ನೋಡಿ, ಯೇಸುಗೆ ಇಷ್ಟೆಲ್ಲ ಅವಮಾನ ಆದರೂ ಕೂಡ ಎಲ್ಲರನ್ನ ನೋಡಿ ಕ್ಷಮೆ ಕೊಟ್ರಲ್ವಾ, ಅದೇ ಮನೋಭಾವ ನನಗೂ ಕೊಡಿ ಅಂತ ಕೇಳುವ ಮಕ್ಕಳು ನಾವು ಆಗಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಯಾವುದಕ್ಕಾಗಿನೋ ಪ್ರಾರ್ಥನೆ ಮಾಡಬೇಡಿ. ಇನ್ಮೇಲೆ ಪ್ರಾರ್ಥನೆ ಏನು ಮಾಡ್ತೀರ ಗೊತ್ತಾ? ಯೇಸುವೆ, ನಿನ್ನಂತೆ ನಾನಾಗಲು, ನಿನ್ನಂತೆ ಕ್ಷಮಿಸಲು ನನಗೆ ಶಕ್ತಿ ಕೊಡಿ, ಬಲ ಕೊಡಿ ಅಂತ ಕೇಳ್ಕೊಳ್ಳಿ. ಆಗೇನಾಗುತ್ತೆ ಗೊತ್ತಾ? ನಿಮಗೆ ಯಾರು ನೋಯಿಸಿದ್ರು, ಯಾರು ನಿಮ್ಮನ್ನು ಬೇಸರ ಪಡಿಸಿದ್ರು ಕೂಡ ನೀವು ಯೇಸುವಿನಂತೆ ಅವ್ರನ್ನ ಪ್ರೀತಿಸಲಿಕ್ಕೆ ನಿಮಗಾಗತ್ತೆ. ಯೇಸುವಿನಂತೆ ಅವರನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯ ಸಹೋದರ ಸಹೋದರಿ, ಒಂದು ನಿಮಿಷ ಈಗ ಗುರುಗಳ ಕ್ಲಾಸ್ ಇದೆ, ಕಣ್ಣು ಮುಚ್ಕೊಳ್ಳೋಣ. ಒಂದೆರಡು ಮೂರು ವಾಕ್ಯಗಳನ್ನು ಕೇಳಿಸ್ಕೊಂಡಿದ್ದೀರಿ. ಒಂದಕ್ಕಾಗಿ ಪ್ರಾರ್ಥನೆ ಮಾಡಿ, ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಹೃದಯದ ಮೇಲೆ ಕರಗಳನ್ನು ಇಟ್ಕೊಳ್ಳಿ. ಒಂದೆರಡು ನಿಮಿಷ ಆ ಕಲ್ವಾರಿಯ ಬುಡದಲ್ಲಿ ಕುಳಿತಿದ್ದೇವೆ ಎಂಬ ನಂಬಿಕೆಯೊಂದಿಗೆ ಕಲ್ವಾರಿಯ ಆ ಶಿಲುಬೆಯ ಮೇಲೆ ತೂಗಾಡುವ ಯೇಸುವನ್ನು ಒಂದು ಕ್ಷಣ ಧ್ಯಾನ ಮಾಡಿ ನೋಡಿ. ಕ್ಷಮೆ ಅಂದರೆ ಯೇಸು ಪ್ರಿಯರೇ, ಬೇರೆ ಯಾರ ಹತ್ರನೂ ನೀವು ಕಲ್ತ್ಕೊಳ್ಳುವ ಅವಶ್ಯಕತೆ ಇಲ್ಲ, ಕಲ್ತ್ಕೊಳ್ಳಿಕ್ಕಾಗೋದೂ ಇಲ್ಲ. ಆ ಯೇಸುವನ್ನು ನೋಡ್ತಾ ಒಂದು ಸ್ವಲ್ಪ ಧ್ಯಾನ ಮಾಡಿ ನೋಡಿ. ಅವರ ಆ ಯಾತನೆಯ ಸಂದರ್ಭ ಆರಂಭವಾದ ಆ ದಿನದಿಂದಲೂ ಸ್ವಂತದವರಿಂದಲೇ, ಜೊತೆಗಿದ್ದವರಿಂದಲೇ ಎಷ್ಟೆಲ್ಲ ನೋವುಗಳು ಪ್ರಿಯರೇ. ಆದರೆ ಅವರು ಯಾವತ್ತೂ ಕೂಡ ಆ ನೋವನ್ನು ದ್ವೇಷವಾಗಿ ಮಾರ್ಪಡಿಸ್ಕೊಳ್ಳಲಿಲ್ಲ. ಅವರು ಅದನ್ನು ಮನಸ್ಸಿಗೂ ಕೂಡ ತಂದುಕೊಳ್ಳಲಿಲ್ಲ. ಯಾಕಂದರೆ ನಾವು ಬಲಹೀನರು ಅಂತ ಅವರಿಗೆ ಗೊತ್ತಿತ್ತು. ಅವರು ಪ್ರೀತಿ ಮಾಡ್ತಾನೆ ಬಂದರು. ಆ ಪ್ರೀತಿಯನ್ನು ಕಲ್ವಾರಿಯಲ್ಲಿ ಪ್ರಾಣ ಕೊಡುವಾಗ ವ್ಯಕ್ತಪಡಿಸಿದರು. ಇವತ್ತು ಅವರಂತೆ ಆಗಲಿಕ್ಕೆ ನಿನ್ನನ್ನು ಕರೆದಿದ್ದಾರೆ ದೇವರು. ನಿನಗೂ ಕೂಡ ನಿನ್ನ ಸುವಾರ್ಥ ಜೀವಿತದಲ್ಲಿ ಅನೇಕರು ನಿನ್ನನ್ನು ನೋಯಿಸ್ತಾ ಇರ್ಬೋದು, ಅನೇಕರು ನಿನ್ನನ್ನು ತೊಂದರೆ ಪಡಿಸ್ತಾ ಇರ್ಬೋದು,
ಅನೇಕರಿಂದ ನಿನ್ನ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಇವತ್ತೊಂದು ತೀರ್ಮಾನಕ್ಕೆ ಬಾ, ನಾನು ಯೇಸುವನ್ನು ನೋಡ್ತೇನೆ, ಯೇಸುವನ್ನು ನೋಡ್ತೇನೆ, ಯೇಸುವನ್ನು ಗುರಿಯಾಗಿಟ್ಟುಕೊಂಡು ಓಡ್ತೇನೆ. ನಾನು ಯೇಸು ಪ್ರೀತಿಸಿದಂತೆ ಪ್ರೀತಿಸಲು ಪ್ರಯತ್ನಿಸ್ತೇನೆ. ಯೇಸು ಹೇಗೆ ಕ್ಷಮೆ ಕೊಟ್ಟರೋ ಆ ರೀತಿ ಕ್ಷಮಾ ಬದುಕನ್ನು ಬದುಕಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಅದಕ್ಕೆ ಬೇಕಾದ ಶಕ್ತಿಯನ್ನು, ಅಭಿಷೇಕವನ್ನು ನಾನು ಯೇಸುವಿನಲ್ಲಿ ಕೇಳಿಕೊಳ್ತೇನೆ. ಖಂಡಿತವಾಗಲೂ ಯೇಸು ತನ್ನ ಆತ್ಮನ ಮುಖಾಂತರ ನನಗೆ ಕರುಣಿಸ್ತಾರೆ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಕುಳಿತ ಜಾಗದಲ್ಲೇ ಒಂದು ನಿಮಿಷ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, 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 ವಂದನೆ ಅಪ್ಪ. ಯೇಸುವೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ನಿನ್ನ ಹಾಗೆ ಪ್ರೀತಿಸಲು, ನಿನ್ನ ಹಾಗೆ ಕ್ಷಮಿಸಲು ಕೃಪೆ ನೀಡಿ ನನ್ನನ್ನು ಬಲಪಡಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್.